ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ಬುಧವಾರ ದಿವಸ ಮಧ್ಯಾಹ್ನದ ಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವಾಗ ಸಂಜೆನೇ ಆಗಿದೆ, 4:30 ಏನೋ ಆಗಿದೆ ಟೈಮು. ಸೊ ಈ ಒಂದು ಟೈಮಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಇವತ್ತು ಆಲ್ಮೋಸ್ಟ್ ಮನೇಲಿ ಬೆಳಗ್ಗೆ ಒಂದು ಸ್ವಲ್ಪ ಕೆಲಸಗಳೆಲ್ಲ ಮಾಡಿದ್ದೆ. ಸೊ ಇವಾಗ ಮಾಡೋಂಥ ಕೆಲಸಗಳೆಲ್ಲ ಪೆಂಡಿಂಗ್ ಇಟ್ಕೊಂಡು ಕೂತಿದ್ದೀನಿ. ಆಲ್ಮೋಸ್ಟ್ ಮನೆ ಯಾವಾಗಲೂ ಕ್ಲೀನಾಗಿರ್ತಿತ್ತು, ಬಟ್ ಇವಾಗೆಲ್ಲ ಸ್ವಲ್ಪ ಎಲ್ಲ ಅಂಟ್ಕೊಂಡಿದೆ. ನೋಡ್ತಿರ್ಬೋದು, ಈಗಷ್ಟೇ ಜಸ್ಟ್ ಬೆಳಗ್ಗೆ ಹಾಗೆ ಮಧ್ಯಾಹ್ನ ತಿಂದಿರೋದನ್ನೆಲ್ಲ ಇವಾಗ ತೊಳೆದಿಟ್ಟಿದ್ದೀನಿ. ನನಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಾಗಾಗಿ ಏನೂ ಕೆಲಸನೇ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಹೊತ್ತು ಮಾತ್ರೆ ತೊಗೊಂಡು ರೆಸ್ಟ್ ಮಾಡಿ ಇವಾಗ ಎದ್ದು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಹಾಗೆ ಬೆಳಗ್ಗೆನೇ ಕಜ್ಜಾಯಕ್ಕೆ ನೆನೆಸಿಟ್ಟಿದ್ದೆ, ಅಕ್ಕಿ ನೆನೆಸಿಟ್ಟಿದ್ದೆ. ಕಜ್ಜಾಯದ ರೆಸಿಪಿ ಕೂಡ ನಾನು ಶೇರ್ ಮಾಡ್ತೀನಿ, ನಾವು ಯಾವ ರೀತಿ ಮಾಡ್ತೀವಿ ಅಂತ. ಯೂಶ್ವಲಿ ಆಷಾಢ ಮಾಸ ಬಂತು ಅಂತ ಅಂದರೆ ಆಷಾಢ ಶುಕ್ರವಾರಗಳು ಪೂಜೆ ಮಾಡ್ತೀವಿ. ಹಾಗೆ ಆಷಾಢ ಮಾಸದಲ್ಲಿ ಬರುವಂಥ ಏಕಾದಶಿ ಹಬ್ಬ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಏಕಾದಶಿಗೆ ಕಜ್ಜಾಯ ಮಾಡೋಣ ಅಂತ ಹೇಳಿ ಕಜ್ಜಾಯಕ್ಕೆ ನೆನೆಸಿಟ್ಟಿದ್ದೀನಿ. ಬೆಳಗ್ಗೆನೇ ಅಕ್ಕಿಯೆಲ್ಲ ತೊಳೆದು ಚೆನ್ನಾಗಿ ನೆನೆಸಿಟ್ಟೆ. ಇನ್ನು ದೇವ್ರ ಮನೆ ಐಟಮ್ಸ್ನೆಲ್ಲ ಕ್ಲೀನ್ ಮಾಡಬೇಕು. ಆ್ಯಕ್ಚುಲಿ ನಾನು ಗೊತ್ತಿಲ್ಲದಲೇ ಲಾಸ್ಟ್ ವೀಕು ಅಂದರೆ ಒಂದು 5 ಡೇಸ್ ಆಗಿದೆ ಅಷ್ಟೇ ದೇವ್ರ ಮನೆ ಐಟಮ್ಸ್ನ ಕ್ಲೀನ್ ಮಾಡಿ. ಸ್ವಲ್ಪನೂ ಕೂಡ ಗಲೀಜಾಗಿಲ್ಲ. ಬಟ್ ಏಕಾದಶಿ ಹಬ್ಬಕ್ಕೆ ಕ್ಲೀನ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಇನ್ನು ಇವತ್ತು ಬುಧವಾರ ಮತ್ತು ನಾಳೆ ಗುರುವಾರ ಶುಕ್ರವಾರ ಆಷಾಢ ಶುಕ್ರವಾರ ಪೂಜೆ ಮಾಡಲೇಬೇಕು. ಸೊ ಗುರುವಾರ ಪೂಜೆ ಮಾಡಬೇಕು, ಶನಿವಾರ ಮನೆ ದೇವ್ರ ವಾರ ಅದನ್ನು ಪೂಜೆ ಮಾಡಬೇಕು. ಸೊ ಹಾಗಾಗಿ ಕೆಲಸ ಎಲ್ಲ ಪೆಂಡಿಂಗ್ ಉಳ್ಕೊಂಬಿಡುತ್ತೆ. ಇನ್ನು ಪೂಜೆ ಮಾಡೋದಕ್ಕೆ ಆಗೋದಿಲ್ಲ. ದೇವ್ರ ಮನೆ ಐಟಮ್ಸ್ನ ಇವತ್ತೇ ತೊಳೆದ್ಬಿಡೋಣ ಅಂತ ಬೆಳಗ್ಗೆನೇ ತೆಗೆದಿಟ್ಟೆ. ಬಟ್ ಯಾಕೋ ಆಗಲಿಲ್ಲ, ಸಿಕ್ಕಾಪಟ್ಟೆ ಕೋಲ್ಡ್ ಆಗಿಬಿಟ್ಟು ಕೆಲಸ ಎಲ್ಲ ಪೆಂಡಿಂಗ್ ಇದೆ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು, ನೆನ್ನೆಲ್ಲ ಕ್ಲೀನ್ ಮಾಡಿದ್ದೆ. ಇವತ್ತು ಫುಲ್ ಹುಷಾರಿಲ್ದಲೇ ಮಲಗಿದಾಯಿತು. ಆಲ್ಮೋಸ್ಟ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಏಕಾದಶಿ ಹಬ್ಬಕ್ಕೆ ಹಾಕೋಂಥ ಹಾರಗಳೆಲ್ಲ ಇರುತ್ತಲ್ಲ, ಬಾಗಿಲಿಗೆ ಹಾಕೋ ತೋರಣ ಎಲ್ಲ ನೆನೆಸಿಟ್ಟಿದ್ದೆ ಬೆಳಗ್ಗೆನೇ. ಇದೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಹಾಗೆ ಮನೆ ನೋಡ್ತಾ ಇರ್ಬೋದು. ಸೊ ನನ್ನ ಮಗ ಸ್ಕೂಲಿಂದ ಬಂದು ಏನೋ ಕ್ರಾಫ್ಟ್ ವರ್ಕ್ ಮಾಡ್ತಾ ಇದ್ದಾನೆ. ಇನ್ನೊಂದು ಕಡೆ ಬಟ್ಟೆ ಫೋಲ್ಡ್ ಮಾಡಿಲ್ಲ, ಇನ್ನೂ ಬಟ್ಟೆ ಫೋಲ್ಡ್ ಮಾಡಿ ಎತ್ತಿಡಬೇಕು. ದೇವ್ರ ಮನೆ ಮಾತ್ರ ನೀಟಾಗಿ ಒರೆಸಿದ್ದೀನಿ, ಎಲ್ಲ ನೀಟಾಗಿ ಒರೆಸಿಟ್ಟಿದ್ದೀನಿ. ಜೋಡಿಸೋದೊಂದು ಬಾಕಿ ಇದೆ, ಜೋಡಿಸ್ಕೊಂಡ್ರೆ ಆಯಿತು ತೊಳೆದ್ಬಿಟ್ಟು. ಎಲ್ಲ ಆಲ್ಮೋಸ್ಟ್ ಮನೆಯೂ ಕೂಡ ಅಷ್ಟೇ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನೇನಿದ್ರೂ ಸ್ವಲ್ಪ ಬೆಡ್ಶೀಟ್ಸು ಬೆಡ್ ಸ್ಪ್ರೆಡ್ಸು ಇದೆಲ್ಲ ಒಗೆದ್ಬಿಟ್ಟು ಏಕಾದಶಿ ಹಬ್ಬ ಕ್ಲೀನ್ ಮಾಡಬೇಕು. ಹಾಗೆ ಹಿಂದಿಂದೆ ಶ್ರಾವಣ ಮಾಸ ಇನ್ನೇನು ಸ್ಟಾರ್ಟು. ಆಷಾಢ ಮುಗಿದ ಮೇಲೆ ಶ್ರಾವಣ. ಇನ್ನು ಅದಕ್ಕೂ ಕೂಡ ಲೈಟಾಗಿ ಮನೆ ಮತ್ತೆ ಕ್ಲೀನ್ ಮಾಡಿ, ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ನಾಗರ ಪಂಚಮಿಯಿಂದ ಸ್ಟಾರ್ಟ್ ಆಗುತ್ತೆ, ಮತ್ತೆ ಎಲ್ಲ ಮಾಡಬೇಕು. ಸೊ ನೋಡೋಣ ಹೇಗೆ ಕ್ಲೀನಿಂಗ್ ನಡೀತಾ ಇರುತ್ತೋ, ಹಬ್ಬಗಳು ನಡೀತಾ ಇರುತ್ತೋ ಆ ರೀತಿ ನಡೆಸ್ಕೊಂಡು ಹೋಗೋದಷ್ಟೇ. ಸೊ ಇವಾಗ ದೇವ್ರ ಮನೆ ಐಟಮ್ಸ್ ಎಲ್ಲ ತೊಳೆದು ಬೇಗ ಬೇಗ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ಏನು ಮಾಡಬೇಕು ನೋಡಬೇಕು. ಇನ್ನು ತೋರಣಗಳೆಲ್ಲ ನೀರಲ್ಲಿ ನೆನೆಸಿಟ್ಟಿದೆ. ನಿರ್ಮ ಹಾಕ್ಬಿಟ್ಟು ಒಂದು ಸ್ವಲ್ಪ ನೆನೆಸಿಟ್ಟಿದೆ. ಎಲ್ಲ ಚೆನ್ನಾಗಿ ಗಲೀಜೆಲ್ಲ ಅಂದರೆ ಧೂಳೆಲ್ಲ ಬಿಟ್ಕೊಂಡಿದೆ. ನೆನೆಸಿಟ್ಟಿರೋದ್ರಿಂದ ನೀಟಾಗಿ ಕ್ಲೀನ್ ಆಗಿಬಿಟ್ಟಿದೆ. ಸೊ ಇದಿಷ್ಟೇ, ಇದನ್ನ ಜಾಲಿಸ್ಬಿಟ್ಟು ಒಣಗಾಕ್ತೀನಿ, ಒಣಕೊಳುತ್ತೆ. ಸ್ವಲ್ಪ ಹುಷಾರಿಲ್ದಲ್ಲ ಇರೋದ್ರಿಂದ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಆ ಟೈಮಲ್ಲಿ. ಹಾಗೆಯೇ ಸ್ವಲ್ಪ ವಾಯ್ಸ್ ಕೂಡ ಚೆನ್ನಾಗಿ ಬಂದಿಲ್ಲ. ತುಂಬ ಟಯರ್ಡಲ್ಲಿ ಅಂದರೆ ಟಯರ್ಡ್ನೆಸ್ ಇತ್ತು. ವಿಡಿಯೋ ಮಾಡೋವಾಗಲೂ ಕೂಡ ಮಾತಾಡೋವಾಗಲೇ ಗೊತ್ತಾಗುತ್ತೆ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳೋದ್ರಿಂದ ಏನೂ ಒಂಥರ ಕಾನ್ಷಿಯಸ್ ಇರಲ್ಲ. ನಾವೇನು ಮಾಡ್ತೀವಿ ಕೆಲಸ ಅದ್ರ ಮೇಲೆ ಸ್ವಲ್ಪ ನಿದ್ದೆ ಕಡೆನೇ ಜ್ಞಾನ ಅಂತ ಅನಿಸ್ತಾ ಇರುತ್ತೆ. ಸುಸ್ತಲ್ವಾ, ರೆಸ್ಟ್ ಮಾಡೋಣ ಅಂತ. ಸೊ ಅವತ್ತಿನ ದಿವಸ ಏನೇನು ಕೆಲಸ ಇತ್ತೋ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಐಟಮ್ಸ್ ಎಲ್ಲ ತೊಳೆದು ಎಲ್ಲ ಜೋಡಿಸಿ ಎಲ್ಲ ಮಾಡಿದ್ದಾಯಿತು. ಯಾಕಂದರೆ ಒಂದು 5 ಡೇಸ್ ಬಿಫೋರ್ ನಾನು ಹೇಳಿದಾಗೆ ತೊಳೆದಿಟ್ಟಿರೋದ್ರಿಂದ ಅಷ್ಟಾಗಿ ಗಲೀಜಾಗಿರಲಿಲ್ಲ, ನೋಡ್ತಾ ಇರ್ಬೋದು. ಸೊ ನೀಟಾಗಿ ಕ್ಲೀನ್ ಮಾಡಿ ಅವತ್ತಿನ ದಿವಸ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಮಾರನೇ ದಿವಸ ಮತ್ತೆ ವಿಡಿಯೋ ನಾನು ಬೆಳಗ್ಗೆಯಿಂದ ವ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡಿದೆ. ಅವತ್ತು ತುಂಬಾ ಟಯರ್ಡ್ ಆಗಿರೋದ್ರಿಂದ ಮತ್ತೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಮಾರನೇ ದಿವಸ ಬೆಳಗ್ಗೆ ತುಂಬ ಕಾಮಾಗಿತ್ತು. ನಿಜ ಹೇಳಬೇಕಂದ್ರೆ ಈ ಟೈಮಲ್ಲಿ ತುಂಬ ಚೆನ್ನಾಗಿ ಅಂದರೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಯಾವುದೇ ಸೌಂಡ್ ಇಲ್ಲ, ಯಾರು ಓಡಾಡೋದಿಲ್ಲ, ಈಚೆಗಡೆಲ್ಲ ನೀಟಾಗಿ ಕ್ಲೀನ್ ಮಾಡ್ಬೋದಾಗಿತ್ತು. ಅಂದರೆ ಈ ಆಷಾಢ ಗಾಳಿ ಬೀಸೋದು ಸಾಕು, ಡಸ್ಟ್ ಆಗೋದು ಸಾಕು, ರೈಲಿಂಗ್ಸ್ ಮೇಲೆಲ್ಲ
ಒಂದು ದಿನ ಬಿಟ್ಟು ದಿನ ಒರೆಸ್ತೀನಿ ನಾನು. ಬಟ್ ಅಂದರೆ ಎಷ್ಟು ಧೂಳಿತ್ತು ಅಂತಂದರೆ ಬರೇ ಥರ ಬರ್ತಿತ್ತು ಧೂಳು ಮೇಲೆ ಕೈ ಆಡಿಸಿದ್ರೆ. ಸೊ ಎಲ್ಲ ತೊಳಿಬೇಕಾಗಿತ್ತು ಹೊರಗಡೆ ಎಲ್ಲ, ಯಾಕಂದರೆ ಏಕಾದಶಿ ಹಬ್ಬ ಬೇರೆ ಇತ್ತಲ್ವ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಪೈಪ್ ಹಾಕ್ಕೊಂಡು ತೊಳಿತಾ ಇದ್ದೆ. ಹೊರಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಇದೇ ಒಂದು 45 ಮಿನಿಟ್ಸ್ ಆಗೋಯಿತು ಹೊರಗಡೆ ಒಳಗಡೆ ಎಲ್ಲ ಕ್ಲೀನ್ ಮಾಡೋದಕ್ಕೆ. ಅಂದರೆ ಹೊರಗಡೆ ಮಾತ್ರ ಕ್ಲೀನ್ ಮಾಡಿ, ಇಲ್ಲ ರಂಗೋಲಿ ಬಿಟ್ಟು ಕೆಳಗಡೆಲ್ಲ ನೀಟಾಗಿ ತೊಳೆದು ಸ್ಟೆಪ್ಸ್ ಎಲ್ಲ ತೊಳೆದು ಕ್ಲೀನ್ ಮಾಡಿದೆ. ಈ ಆಷಾಢ ಮಾಸದಲ್ಲಿ ಬೀಸುವಂಥ ಗಾಳಿಗೆ ಸಣ್ಣ ಸಣ್ಣ ಮರಳು ಥರ ಧೂಳೆದೊಳುತ್ತೆ. ಅದೆಲ್ಲ ಒಂಥರ ರೈಲಿಂಗ್ಸ್ ಮೇಲೆ, ಈ ಹೊರಗಡೆ ಪೋಟಿಕಾದಲ್ಲಿ, ಇನ್ನು ಹೊರಗಡೆ ಗೇಟ್ ಹತ್ರ ಎಲ್ಲ ಅದೇನು ಕಲ್ಲುಗಳೆಲ್ಲ ಹಾಕಿರ್ತಾರೆ ಅದ್ರ ಮೇಲೆ ಎಲ್ಲ ಸಿಕ್ಕಾಪಟ್ಟೆ ಡಸ್ಟ್ ಇರುತ್ತೆ. ಎಲ್ಲ ತೊಳೆದು ಈಚೆಗಡೆಲ್ಲ ಕ್ಲೀನ್ ಮಾಡಿ 45 ನಿಮಿಷ ಆಯಿತು ಇದಿಷ್ಟು ಮಾಡೋಷ್ಟರಲ್ಲಿ. ಟೈಮ್ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ನೋಡ್ತಿದ್ದಂಗೆನೇ 5 ಗಂಟೆ ಎದ್ದಿದ್ದು ನಾನು. ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಕರೆಕ್ಟಾಗಿ ಒಂದು 5:45 ಆಗಿತ್ತು. ಇನ್ನು ಹೊರಗಡೆ ಹೊಸಲಿಗೆಲ್ಲ ಕುಂಕುಮ ಇಟ್ಬಿಟ್ಟು ರಂಗೋಲೆಲ್ಲ ಬಿಡೋಣ ಅಂತ ಹಚ್ತಾ ಇದ್ದೀನಿ. ಅಂದರೆ ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕಾಗಿತ್ತು. ಸೊ ವೆಡ್ನೆಸ್ಡೇ ದೇವ್ರ ಮನೆ ಕೆಲಸ ಎಲ್ಲ ಮುಗೀತು. ಹಾಗೆ ಮನೆಯಲ್ಲೆಲ್ಲ ಡಸ್ಟಿಂಗ್ ಎಲ್ಲ ಮಾಡಿಕೊಂಡು ಕ್ಲೀನ್ ಎಲ್ಲ ಮಾಡಿದ್ದೆ. ನೆಕ್ಸ್ಟ್ ಗುರುವಾರ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಹಾಗೆ ಬೆಳಗ್ಗೆ ಕೆಲಸ ಮಾಡ್ಕೊಳ್ಳೋದ್ರಿಂದ ಎಷ್ಟು ಒಂಥರ ಫ್ರೆಶ್ ಆಗಿರುತ್ತೆ, ಹಾಗೆ ಕಾಮ್ ಆಗಿರುತ್ತೆ. ಯಾವುದೂ ಅಂದರೆ ಗಾಡಿ ಸೌಂಡ್ ಇರಲ್ಲ ಅಥವಾ ಏನು ಸೌಂಡ್ಗಳೇ ಇರೋದಿಲ್ಲ. ಒಂಥರ ಸೈಲೆಂಟಾಗಿರುತ್ತಲ್ವ, ಕೆಲಸ ಮಾಡ್ಕೊಳ್ಳೋದು ಕೂಡ ಗೊತ್ತಾಗೋದಿಲ್ಲ. ನನ್ನ ಮಗಂಗೆ ಹೇಳ್ತಾ ಇದ್ದೆ ಸ್ವಲ್ಪ ಮನೆ ಒರೆಸ್ಕೊಡು ಅಂತ. ಅವ್ನು ಹಾಲು ತೊಗೊಂಬರೋದಕ್ಕೆ ಅಂತ ಕಳಿಸ್ದೆ. ಹಾಲು ತೊಗೊಂಬಂದು ಅವನು ಮನೆಯೆಲ್ಲ ಒರೆಸ್ಕೊಟ್ಟ. ನಾನು ಇನ್ನು ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಅವನಿಗೆ ಮನೆ ಒರೆಸೋ ಅಷ್ಟರಲ್ಲಿ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಮನೆ ನೋಡೋದಕ್ಕೆ ಮಾತ್ರ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ. ಅದು ಗುಡಿಸೋವಾಗ ಎಷ್ಟು ಡಸ್ಟ್ ಇರುತ್ತೆ ಅಂತಂದರೆ, ಇಷ್ಟು ಡಸ್ಟ್ ಇತ್ತು ಮನೇಲಿ ಅಂತ ಅನಿಸುತ್ತೆ ನನಗೇನೆ. ನೋಡೋದಕ್ಕೆ ಮಾತ್ರ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ. ಆಮೇಲೆ ಮನೆ ಒರೆಸೋ ನೀರೆಲ್ಲ ರೆಡಿ ಮಾಡಿರ್ತೀನಿ. ಆಮೇಲೆ ಒಂದು ಮನೆ ಒರೆಸ್ಕೊಂಡು ಬರ್ತಾನೆ. ಮನೆಯೆಲ್ಲ ಒರೆಸ್ಬಿಟ್ಟು ಕುತ್ಕೊಂಡು ಓದ್ಕೊ ಅಂತ ಅಂದರೆ ಸಿಕ್ಕಾಪಟ್ಟೆ ಸೊಳ್ಳೆ ಬ್ಯಾಟ್ ತೊಗೊಂಡು ಸೊಳ್ಳೆ ಹೊಡಿತಾ ಇದ್ದ. ಅದಕ್ಕೆ ಬೈತಾ ಇದ್ದೆ, ಟೈಮ್ ಆಗೋಗ್ಬಿಡುತ್ತೆ, ಬೇಗ ಒರೆಸ್ಬಿಟ್ಟು ಕುತ್ಕೊಂಡು ಓದ್ಕೊ ಅಂತ. ಇನ್ನು ಮನೆಯೆಲ್ಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟೆ. ಆಗಲೇ ಟೈಮ್ 6:30 6:45 ಆಗಿತ್ತು. ಸೊ ಹಾಗಾಗಿ ಗೊಜ್ಜು ಮಾಡಿಬಿಡೋಣ, ವಾಂಗಿಬಾತ್ ಗೊಜ್ಜು ಅಂತ ಗೋಜು ಮಾಡಿ ಇಟ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಹೋಗಿದ್ದೆ. ನಾನು ಸ್ನಾನ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ನಮ್ಮ ಮನೆಯವರು ಗೊಜ್ಜೆಲ್ಲ ಆಗಿತ್ತಲ್ಲ. ಸೊ ಟಿಫನೆಲ್ಲ ಅವರೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ರು ಲಂಚ್ ಬಾಕ್ಸಿಗೆ. ನನಗೂ ಯಾಕೋ ಹೊಟ್ಟೆ ತುಂಬಾ ಹಸಿತಿತ್ತು. ಆಲ್ರೆಡಿ ಟೈಮ್ 8 ಗಂಟೆ ಆಗಿತ್ತು. ಅದಕ್ಕೆ ಸ್ವಲ್ಪ ಟಿಫನ್ ಮಾಡ್ಕೊಂಬಿಡೋಣ, ಆಮೇಲೆ ಪೂಜೆ ಮಾಡೋದು ಆಯಿತು ಅಂತ ಅಂದ್ಬಿಟ್ಟು ಟಿಫನ್ ಮಾಡ್ತಾಯಿದ್ದೀನಿ. ಅಂದರೆ ಹೊಟ್ಟೆ ಹಸು ತಡೆಯೋದಕ್ಕೆ ಆಗೋದಿಲ್ಲ. ಆಷಾಢ ಗಾಳಿಗೋ ಏನೋ ಗೊತ್ತಿಲ್ಲ, ತುಂಬಾ ಹೊಟ್ಟೆ ಹಸಿಯುತ್ತೆ. ಅದರಲ್ಲೂ ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮಾಡಿರ್ತೀವಲ್ವ, ಏನೋ ಒಂಥರ ಹೊಟ್ಟೆ ಹಸಿತಾ ಇರುತ್ತೆ. ಅದಕ್ಕೆ ಹೊಟ್ಟೆ ಹಸಿದ ತಕ್ಷಣ ಟಿಫನ್ ಮಾಡ್ಕೊತೀನಿ, ಯಾಕಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ಇನ್ನು ಟಿಫನೆಲ್ಲ ಮಾಡಿದ್ಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಕಜ್ಜಾಯಕ್ಕೆ ನೆನೆಸಿದ್ನಲ್ವ, ಸೊ ಅದು ನೀರೆಲ್ಲ ಚೇಂಜ್ ಮಾಡಿ ಬಸಿದ್ಬಿಟ್ಟು ಇವತ್ತು ಕಜ್ಜಾಯದ ಪಾಕ ತೆಗೆಯೋಣ ಅಂತ ಜಾಲರಿಯಲ್ಲಿ ಎಲ್ಲ ಬಸಿತಾ ಇದ್ದೀನಿ. ನೀರೆಲ್ಲ ಕಂಪ್ಲೀಟಾಗಿ ಬಸ್ಕೋಬೇಕು, ನೀರೊಂದು ಸ್ವಲ್ಪನೂ ಇರಬಾರ್ದು. ಸೊ ಕಜ್ಜಾಯದ ರೆಸಿಪಿ ಕೂಡ ನಾನು ಶೇರ್ ಮಾಡ್ತೀನಿ. ಇದೆಲ್ಲ ರೆಡಿ ಮಾಡಿ ಇಟ್ಟೆ. ಹಾಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ.
ಅಡುಗೆ ಮನೆಯೆಲ್ಲ ಕ್ಲೀನಾಗಿ ಎಲ್ಲ ಕೆಲಸ ಮುಗೀತು. ಇನ್ನು ನಮ್ಮ ಅಮ್ಮನ ಕೂಡ ಬರೋದಕ್ಕೆ ಹೇಳಿದೆ ಕಜ್ಜಾಯದ ಪಾಕ, ಅಂದರೆ ಅವರೇ ತೆಗಿತಾರೆ. ಆ್ಯಕ್ಚುಲಿ ಕಜ್ಜಾಯ ಮಾಡೋದು ಹೇಗೆ ಅನ್ನೋದು ಪ್ರೊಸೀಜರ್ ಗೊತ್ತು, ಬಟ್ ಇದುವರೆಗೂ ನಾನು ಸೆಲ್ಫಾಗಿ ಮಾಡಿಲ್ಲ. ಯಾಕಂದರೆ ಅಮ್ಮನೇ ಮಾಡಿಕೊಡ್ತಾರೆ ಕಜ್ಜಾಯದ ಪಾಕ ತೆಗಿಯೋದಾಗಲಿ ಎಲ್ಲ. ಕಜ್ಜಾಯ ಸುಟ್ಕೊಡೋದು ಮಾತ್ರ ಮಾಡ್ತೀವಿ ಅಷ್ಟೇ ನಾನು ಅಶ್ವಿನಿ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಅಮ್ಮ ಕೂಡ ಬಂದಿದ್ದರು. ಅಕ್ಕಿ ಹಿಟ್ಟೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಏನೇನು ರುಬ್ಕೋಬೇಕು, ಜಾಡಿ ಹಿಡಿಬೇಕು, ಹಾಗೆಯೇ ಬೆಲ್ಲ ಕೊಟ್ಟು ಇದು ಪಾಕಕ್ಕೆಲ್ಲ ರೆಡಿ ಮಾಡಿಕೊಂಡು ಎಲ್ಲದನ್ನು ರೆಡಿ ಮಾಡಿಕೊಂಡು ಒಂದು ಅರ್ಧ ಗಂಟೆ ಅಷ್ಟರಲ್ಲೇ ಕಜ್ಜಾಯದ ಪಾಕಕ್ಕೆ ನಾವು ಅಂದರೆ ಪಾಕ ರೆಡಿ ಮಾಡ್ಕೊಂಬಿಡ್ಬೋದು. ಸೊ ಅಮ್ಮ ಹೇಳಿದಾಗೆಲ್ಲ ರೆಡಿ ಮಾಡಿಕೊಟ್ಟೆ. ಹಾಗೆ ಅವರು ಕೂಡ ಪಾಕ ಎಲ್ಲ ತೆಗೆದ್ರು. ಈ ಒಂದು ಕಜ್ಜಾಯದ ರೆಸಿಪಿನ ಯಾವ ರೀತಿ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಏಕಾದಶಿ ಹಬ್ಬಕ್ಕೆ ಈ ರೀತಿ ಕಜ್ಜಾಯ ಮಾಡೋದು, ಹಾಗೆ ದೇವರಿಗೆ ನೈವೇದ್ಯ ಆಗಲಿ ಅಥವಾ ಹಿರಿಯರಿಗೆಡೆ ಆಗಲಿ ಒಂದೊಂದು ಕಡೆ ಒಂದು ರೀತಿ ಸಂಪ್ರದಾಯವಾಗಿ ನಡ್ಸ್ಕೊಂಡು ಬಂದಿರ್ತಾರೆ. ನಮ್ಮ ಕಡೆ ದೇವ್ರಿಗೆ ಮಾಡ್ತೀವಿ ನೈವೇದ್ಯಕ್ಕೆ ಅಂತ. ಸೊ ಪಾಕೆಲ್ಲ ರೆಡಿ ಮಾಡಿಟ್ರೆ ಯಾವಾಗ ಬೇಕಾದ್ರೂ ಕಜ್ಜಾಯ ಮಾಡ್ಕೊಬೋದು. ಸೊ ಅವತ್ತಿನ ದಿವಸ ಎಲ್ಲ ರೆಡಿ ಮಾಡಿಟ್ವಿ. ಇನ್ನು ಮಾರನೇ ದಿವಸ ನಾವು ಕಜ್ಜಾಯ ಮಾಡ್ಕೊಂಡ್ವಿ. ಹಾಗೆಯೇ ರೆಸಿಪಿ ಶೇರ್ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಲ್ವ, ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.